ಈ ನೆಲ್ಲಿಕಾಯಿ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಕೂದಲಿದ್ರೆ ಕಮ್ಮಿ ಆಗಿದೆ ಅಂದರೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಇಟ್ಬಿಟ್ಟು ಕುಡಿತಾ ಇದ್ದೀನಿ. ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಿಮಗೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ತುಂಬ ಜನ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಏನು ಅಂತ ಕೇಳ್ತಾ ಇದ್ರಿ. ಸೊ ಫೈನಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನಾನು ಮಾಡ್ತಾ ಇರೋದು 75 ಡೇಸ್ ಚಾಲೆಂಜು. ರೆಗ್ಯುಲರಾಗಿ ಯೂಟ್ಯೂಬಲ್ಲಿ ನಂಗೆ ವೀಡಿಯೋ ಹಾಕೋಕ್ಕಾಗುತ್ತಾ ಇಲ್ವೋ ಗೊತ್ತಿಲ್ಲ. ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ಸ್ಟಾಗ್ರಾಮಲ್ಲಂತೂ ರೆಗ್ಯುಲರಾಗಿ ಮಿನಿ ವ್ಲಾಗ್ಸ್ ಹಾಕೊಂಡು ಹೋಗ್ತೀನಿ. ಬೆಳಗ್ಗೆಯಿಂದ ನಾನು ಏನೇನು ತಿಂದೆ, ಯಾವ ಥರ ಎಕ್ಸಸೈಸ್ ಮಾಡಿದೆ, ಏನು ಕತೆ ಅಂತ ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ಫಾಲೋ ಮಾಡಿ. ಸೊ ನೀವು ಕೂಡ ನನ್ನ ಜೊತೆನೇ ಸ್ಟಾರ್ಟ್ ಮಾಡಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ. ಈಗ ನಾನು ಎವ್ರಿ ಡೇ ಕನ್ಸಿಸ್ಟೆಂಟ್ ಆಗಿ ವೀಡಿಯೋ ಹಾಕೋದ್ರಿಂದ ನಿಮಗೂ ಒಂದು ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ ಎಕ್ಸಸೈಸ್ ಮಾಡೋಕ್ಕೆ ಮತ್ತು ವರ್ಕೌಟ್ ಮಾಡೋದಕ್ಕೆ, ಇಲ್ಲ ಒಳ್ಳೊಳ್ಳೆ ಹೆಲ್ದಿಯಾಗಿ ಫುಡ್ ತಿನ್ನೋದಕ್ಕೆ. ಸೊ ನೀವು ಸ್ಟಾರ್ಟ್ ಮಾಡಿ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು, ಫ್ಯಾಟ್ ಲಾಸ್ ಮಾಡ್ಬೇಕಂತಿದ್ದೀರಾ, ಲೆಟ್ಸ್ ಲೂಸ್ ವೆಯ್ಟ್ ಆ್ಯಂಡ್ ಫ್ಯಾಟ್ ಟುಗೆದರ್. ಓಕೆ, ಎಸ್. ನಾನು ಆಲ್ಮೋಸ್ಟ್ 2-3 ತಿಂಗಳಿಂದ ಮಾಡೇ ಇರಲಿವಲ್ಲ, ಸೊ ಅಷ್ಟೊಂದು ಫ್ಲೆಕ್ಸಿಬಲ್ ಇಲ್ಲ. ಅದಕ್ಕೇ ಯಾರೇ ಆಗಲಿ ಫಸ್ಟ್ ಎಕ್ಸಸೈಸ್ ಸ್ಟಾರ್ಟ್ ಮಾಡುವಾಗ ಇದಕ್ಕೆ ಮುಂಚೆ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿಲ್ಲ ಅಂದರೆ, ಇಲ್ಲಾಂದರೆ ಲಾಂಗ್ ಗ್ಯಾಪ್ ಆಗಿದ್ದರೆ, ಸ್ಟಾರ್ಟ್ ಮಾಡಿದ್ದೀನೇ ಫುಲ್ಲು ಜೋಶಲ್ಲಿ ಹೋಗ್ಬಿಟ್ಟು ಫುಲ್ ಜೋಶಲ್ಲಿ ಏನು ಅರ್ಧ ಗಂಟೆ, ಮುಕ್ಕಾಲು ಗಂಟೆ, 1 ಅವರ್ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್ ಎಕ್ಸಸೈಸ್ ಜಸ್ಟ್ ವಾರ್ಮ್ ಅಪ್ಪಿಂದ ಸ್ಟಾರ್ಟ್ ಮಾಡಿ. ಜೋಶಲ್ಲಿ ಮಾಡ್ಬಿಟ್ಟು ಆಮೇಲೆ 15 ದಿನ ಎದ್ದೇಳಕ್ಕಾಗ್ದಂಗೆ ಆಗುತ್ತೆ, ಆ ಥರ ಮಾಡ್ಕೊಬೇಡಿ. ನಾನು ಅಷ್ಟೇ ಒಂದು 15 ಮಿನಿಟ್ಸ್ ವಾರ್ಮ್ ಅಪ್ ಥರ ಮಾಡ್ತೀನಿ ಅಷ್ಟೇ. ಜಸ್ಟ್ ನಾನೇನು ಎಕ್ಸ್ಪರ್ಟ್ ಅಲ್ಲ, ಬಟ್ ನನಗೇನು ಗೊತ್ತೋ, ಎಷ್ಟು ಗೊತ್ತೋ ಅಷ್ಟು ನಾನು ಮಾಡ್ತೀನಿ ಅಷ್ಟೇ. ನಾವು ಸ್ವಲ್ಪ ಜಾಸ್ತಿ ದಿನದಿಂದ ಎಕ್ಸಸೈಸ್ ಮಾಡಿಲ್ವಲ್ಲ, ಸ್ಟಾರ್ಟಿಂಗ್ ತುಂಬ ಕಷ್ಟ ಆಗುತ್ತೆ. ಯಪ್ಪ, ಏನು ಬೇಡ, ಎಕ್ಸಸೈಸು ಬೇಡ, ಏನು ಬೇಡ ಅಂತ ಅನಿಸ್ಬಿಟ್ಟಿರುತ್ತೆ. ಅದಕ್ಕೆ ಲೈಟಾಗಿ ಸ್ಟಾರ್ಟ್ ಮಾಡಿ. ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಲ್ವಾ, ಆ ಥರ. ನಾನು ಕೂಡ ಏನು ಜಿಮ್ಗೆ ಹೋಗ್ತಿಲ್ಲ, ಮನೇಲೇ ವರ್ಕೌಟ್ ಮಾಡಿ ವೆಯ್ಟ್ ಲಾಸ್ ಮತ್ತು ಹೊಟ್ಟೆ ಎಲ್ಲ ಕರಗಿಸ್ಬೋದು. ಸ್ವಲ್ಪ ನಿಮಗೆ ಅಂತ ಬಿಡುವು ಮಾಡಿಕೊಂಡು ವರ್ಕೌಟ್ ಮಾಡಿ ಕರಗಿಸ್ಬೋದು. ಸ್ಟಾರ್ಟ್ ಮಾಡೋವರೆಗೂ ನಿಮ್ಗೆ ಹೆಂಗಪ್ಪ ಅಂತ ಅನಿಸ್ತಿರುತ್ತೆ. ಸ್ಟಾರ್ಟ್ ಮಾಡಿದ್ಮೇಲೆ ಆ ಫ್ಲೋನಲ್ಲಿ ಹೊಟ್ಟೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಸೊ 75 ಡೇಸ್ ಬೇಗ ಮುಗ್ದೋಗ್ಬಿಡುತ್ತೆ. ನೀವು ಸ್ಟಾರ್ಟ್ ಮಾಡಿ. ನನ್ನ ಮೇಯ್ನ್ ಕಾನ್ಸಂಟ್ರೇಷನ್ನು ಸ್ವಲ್ಪ ವೆಯ್ಟ್ ಲಾಸ್ ಮಾಡೋದಷ್ಟೇ. ಒಂದು 6 kg, 5 to 6 kg ಲಾಸ್ ಮಾಡೋದು. ಮೇಯ್ನ್ ಬಂದು ಈ ಹೊಟ್ಟೆ ಇದೆಯಲ್ಲ, ಈ ಬೆಲ್ಲಿ ಕರಗಿಸೋದು. ನಂದು ಬಾಡಿ ವೆಯ್ಟ್ ಅಷ್ಟೊಂದಿಲ್ಲ, ಬಟ್ ಸ್ವಲ್ಪ ಹೊಟ್ಟೆ ಜಾಸ್ತಿ ಇದೆ. ಇದ್ರ ಮೇಲೆ ಮೇಯ್ನ್ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ. ನಿಮಗೆ ದಿಸ್ ಈಸ್ ದ ಬೆಸ್ಟ್ ಸೀಸನ್ ಅಂತ ಹೇಳ್ತೀನಿ ವರ್ಕೌಟ್ ಮಾಡೋಕ್ಕೆ. ಯಾಕಂತ ಹೇಳಿದ್ರೆ ಇವಾಗ ಸಮ್ಮರ್ ಸೀಸನ್ನು, ಎಲ್ಲ ಫ್ರೂಟ್ಸ್ ಸೀಸನ್ ಸ್ಟಾರ್ಟ್ ಆಗ್ತಿದೆ. ಸೊ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ನಿಮ್ಗೆ ಇಷ್ಟ ಇರೋ ಫ್ರೂಟ್ಸ್ನ ತಿಂದ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು. ಏನು ಕಷ್ಟ ಅನಿಸಲ್ಲ. ಚೀಕು ನಮ್ಮಮ್ಮ ಏನೋ ಮಾಡ್ತಾ ಇದ್ದಾಳೆ ಅಂತ ಬಂದು ಹೋಗ್ತಾ ಇದ್ದಾನೆ ನೋಡಿಕೊಂಡು. ಅವ್ನು ಎದ್ದೇಳೋ ಅಷ್ಟಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಸಂಜಯ್ ಬೇರೆ ಬ್ಯಾಡ್ಮಿಂಟನ್ಗೆ ಹೋಗಿದ್ದಾರೆ. ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎದ್ದೇ ಬಿಟ್ಟ. ಸರಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಹಂಗೇನೆ. ಅವನು ಸ್ವಲ್ಪ ದೇವ್ರ ಸಾಂಗ್ ಎಲ್ಲ ನೋಡ್ತಾನೆ. ಬೆಳಗ್ಗೆ ಹೊತ್ತು ನಮ್ಮ ಮನೇಲಿ ಹಾಕ್ತೀವಲ್ಲ, ಹನುಮಾನ್ ಚಾಲೀಸ್ ಹಾಕಿ ನೋಡೋಕೆ ಬಿಟ್ಟಿದ್ದೀನಿ. ಈ ಥರ ಲೈಟಾಗೆ ವಾರ್ಮ್ ಅಪ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗು. ಆಮೇಲೆ ಹೋಗ್ತಾ ಹೋಗ್ತಾ ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಏನು. ಮನೇಲೆ ವರ್ಕೌಟ್ ಮಾಡಿ ಕರಗಿಸ್ಬೋದು, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಫುಡ್ಡು ಅಷ್ಟೇ, ಏನು ಅಯ್ಯೋ ನಮ್ಮ ಹಸ್ಬೆಂಡಿಗೆ ಬೇರೆ ನಾವು ಮಾಡಬೇಕು, ನಾವು ಬೇರೆ ಮಾಡಬೇಕು ಅನ್ನೋ ಥರ ಏನಿಲ್ಲ. ಹಸ್ಬೆಂಡ್ಗೆ ಏನು ಮಾಡ್ತೀರೋ ನೀವು ಕೂಡ ಅದನ್ನೇ ತಿನ್ಬೋದು. ವಾರ್ಮ್ ಅಪ್ ಮುಗಿಸ್ಕೊಂಡು ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಏನು ಮಾಡ್ತೀನಿ, ಏನು ಕತೆ ಅಂತ ಆಮೇಲೆ ಸಿಗ್ತೀನಿ.
ಇವಾಗ ನಾನು ವೆಯ್ಟ್ 55.6 ಇದೆ. 75 ಡೇಸ್ ಆದಮೇಲೆ ನೋಡೋಣ ಎಷ್ಟು ಕಮ್ಮಿ ಆಗಿರ್ತೀನಿ ಅಂತ. ಸೊ ಇವತ್ತು ವರ್ಕೌಟ್ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಮುಗಿಸಿದ್ಮೇಲೆ ಇವಾಗ ಒಂದು ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಡಿತಾ ಇದ್ದೀನಿ. ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂದರೆ ನಿಮಗೆ ಬಾಡಿ ಹೈಡ್ರೇಟ್ ಆಗಿರುತ್ತೆ. ಮತ್ತು ನಾವು ಈಗ ಫೇಸ್ ಚೆನ್ನಾಗಿಲ್ಲ ಅಂತೇಳಿ ಈಗ ಎಲ್ಲ ಕಡೆ ವಿಟಮಿನ್ ಸಿ ಸಿರಮ್ ಬಂದಿದೆಯಲ್ಲ, ವಿಟಮಿನ್ ಸಿ ಸಿರಮ್ ಯೂಸ್ ಮಾಡ್ಕೊತೀವಲ್ಲ, ಸೊ ಈ ಥರ ಕುಡಿದ್ರೆ ನಾವು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ವೆಯ್ಟ್ ಲಾಸಿಗೆ ಕೂಡ ಇಂಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಇವತ್ತು ಇದನ್ನು ಕುಡಿತಾ ಇದ್ದೀನಿ. ನೀವು ತಣ್ಣೀರಿಗೆ ಹಾಕೊಂಡು ಕುಡಿದ್ರೆ ಒಂಥರ ಅನಿಸುತ್ತೆ, ಸ್ವಲ್ಪ ವಾಮ್ ಆಗಿರೋ ವಾಟರ್ಗೆ ಹಾಕೊಂಡು ಕುಡೀರಿ, ತುಂಬಾ ಒಳ್ಳೆಯದು. ಡೈಲಿ ಕುಡಿಬೇಕಂತ ಏನಿಲ್ಲ, ಡೈಲಿ ಒಂದೊಂದು ಡ್ರಿಂಕು. ಡೈಲಿ ಒಂದೇ ಕುಡಿದ್ರೂ ಬೋರ್ ಆಗುತ್ತೆ, ಎವ್ರಿಡೇ ಕುಡಿಬಾರ್ದು. ಅದೇ ಹೇಳ್ತಾರಲ್ಲ, ಅತಿಯಾದ್ರೆ ಅಮೃತನ ವಿಷ ಅಂತ ಹಂಗೆ. ಸೊ ಡೈಲಿ ಒಂದೊಂದು ಚೇಂಜ್ ಮಾಡ್ತಾ ಇರೋಣ. ಸೊ ಇವತ್ತು ಇದಾಗಿದೆ, ಇವತ್ತು ಇದನ್ನು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೇನೆ. ಸೊ ನೀರು ಕುಡ್ದಾಗಿ ಒಂದು 10 ಮಿನಿಟ್ಸ್ ಆದಮೇಲೆ ಒಂದು 4-5 ಇದು ತಿಂತಾ ಇದ್ದೀನಿ, ಬಾದಾಮ್ ನೈಟ್ ನೆನೆಸಿಟ್ಟಿರೋವಂಥದ್ದು. ಇದರಿಂದ ಏನು ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಅದೆಲ್ಲ ರಿಡ್ಯೂಸ್ ಮಾಡುತ್ತೆ. ಇದು ತುಂಬಾ ಒಳ್ಳೆಯದು. ಸೊ ಆದಷ್ಟು ಖಾಲಿ ಹೊಟ್ಟೆನಲ್ಲೇ ತಿನ್ನೋಕೆ ಅಭ್ಯಾಸ ಮಾಡ್ಕೊಳ್ಳಿ. ಹಂಗೆ ಇತ್ತೀಚೆಗೆ ಡ್ರೈ ಫ್ರೂಟ್ಸ್ ತಿಂದು ಬೇಜಾರಾಗ್ಬಿಟ್ಟಿದೆ, ಅದಕ್ಕೆ ಇದನ್ನು ಮಾತ್ರ ಕಂಪಲ್ಸರಿ ತಿಂತಿದ್ದೀನಿ. ಆಮೇಲೆ ಸ್ವಲ್ಪ ವರ್ಕೌಟ್ ಎಲ್ಲ ಮಾಡಿರ್ತೀವಲ್ಲ, ಸ್ವಲ್ಪ ಎನರ್ಜಿ ಕೂಡ ಇರುತ್ತೆ ಬೇರೆ ತಿಂಡಿ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ. ಸೊ ಹಂಗಾಗಿ ಬಾದಾಮ್ ಮತ್ತು 3 ಪೀಸು ನೆಲ್ಲಿಕಾಯಿ. ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ನಾನು ನೆಲ್ಲಿಕಾಯಿ ತಿನ್ನೋಕೆ ಸ್ಟಾರ್ಟ್ ಮಾಡಿದಾಗಿಂದ ಎಷ್ಟು ಕೂದಲಿದ್ರೆ ಕಮ್ಮಿ ಆಗಿದೆ ಅಂದರೆ ಇಷ್ಟಿಷ್ಟು ಉದುರ್ತಾ ಇತ್ತು. 1 ಮಂತ್ ಅಷ್ಟೇ ನಾನು ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿರೋದು. ತುಂಬಾ ಏರ್ ಫಾಲ್ ಕಂಟ್ರೋಲ್ ಆಗಿದೆ. ಸೊ ನೀವು ಟ್ರೈ ಮಾಡಿ. ತುಂಬ ಏರ್ ಫಾಲ್ ಆದಮೇಲೆ ಪ್ರಿಕಾಷನ್ ತೊಗೊಳೋದಕ್ಕಿಂತ, ಇಲ್ಲಾಂದರೆ ಅದಕ್ಕೊಂದಷ್ಟು ಇದಕ್ಕೊಂದಷ್ಟು ಅಂತ ಸುಮ್ಮನೆ ಒಂದು ದುಡ್ಡು ಖರ್ಚು ಮಾಡೋದಕ್ಕಿಂತ ಈ ಥರ 50 ರೂಪಾಯಿ ಖರ್ಚು ಮಾಡಿ ನೆಲ್ಲಿಕಾಯಿ ತೊಗೊಂಬಂದು ತಿನ್ನಿ, ತುಂಬಾ ಬೆನಿಫಿಟ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಇವತ್ತು ನಾನು ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದಕ್ಕೆ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗೆ ರಾಗಿ ಗಂಜಿ ಮಾಡಿಕೊಂಡು ಒಂದು ಬಾಳೆಹಣ್ಣು ತಿಂತೀನಿ ಅಷ್ಟೇ. ಸೊ ಲೈಟಾಗಿರಲಿ ಬ್ರೇಕ್ಫಾಸ್ಟು. ಯೂಶ್ವಲಿ ನಾನು ರೈಸ್ ಎಲ್ಲ ಮಾಡಲ್ಲ, ಸೊ ಸ್ವಲ್ಪ ಹೊರಗಡೆ ಹೋಗೋದಿದೆಯಲ್ಲ, ಹಾಗಾಗಿ ಬೇಗ ಆಗುತ್ತೆ ಅಂಥೇಳಿ ರಾಗಿ ಗಂಜಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಫುಲ್ಲು ಬೆಳಗ್ಗೆ ಸ್ವಲ್ಪ ತಿಂಡಿ ತಿಂದ್ಬಿಟ್ಟು ಶಾಪಿಂಗ್ ಮಾಡೋದಿತ್ತು, ಅಂದರೆ ಗ್ರಾಸರಿ ಶಾಪಿಂಗ್ ಹೋಗಿದ್ವಿ. ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಲೇಟಾಗೋಯ್ತು. ಸ್ಕೈಗೆ ಅನ್ನ ಮಾಡಿದ್ದೀನಿ, ಫಸ್ಟ್ ಇಟ್ಬಿಟ್ಟು ಹಾರಕ್ಕಿಡ್ತೀನಿ, ಬಿಸಿ ಇದೆ ಅಲ್ವಾ. ನಮಗೆ ಇವತ್ತು ನಾನು ಟೋಫುದು ಒಂದು ಪರೋಟ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ಟೋಫುದು ಕೊಲೆಸ್ಟ್ರಾಲ್ ಫ್ರೀ, ಹೈ ಪ್ರೋಟೀನ್ ಇರುತ್ತೆ. ಇದು ನಿಮ್ಗೆ ಹೆಂಗೆ ಅಂತ ಹೇಳಿದ್ರೆ ಪನ್ನೀರ್ ಥರನೇ ಇರುತ್ತೆ. ಕೆಲವ್ರು ತಿಂದಿರ್ತೀರ ಅನಿಸುತ್ತೆ, ಬಟ್ ಪನ್ನೀರಷ್ಟು ಟೇಸ್ಟ್ ಇರಲ್ಲ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಈಗ ನಾವು ಬರೀ ಪನ್ನೀರ್ನ ಫ್ರೈ ಮಾಡ್ಕೊಂಡು ತಿಂತೀವಲ್ಲ, ಆ ಥರ ತಿಂದರೆ ಚೆನ್ನಾಗಿ ಅನಿಸಲ್ಲ. ಇದು ಈ ಥರ ಪರೋಟ ಮಾಡ್ಕೊಂಡು ತಿಂದರೆ ತಿನ್ಬೋದು, ಅದಕ್ಕೆ ನಾನು ಈ ಥರ ಮಾಡ್ಕೊತಿದ್ದೀನಿ. ಬಟ್ ಏನಂದರೆ ನಿಮಗೆ ಪನ್ನೀರಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇರುತ್ತೆ, ಬಟ್ ಇದರಲ್ಲಿ ನಿಮಗೆ ಫ್ಯಾಟ್ ಕಮ್ಮಿ ಇರುತ್ತೆ, ಪ್ರೋಟೀನ್ ಜಾಸ್ತಿ ಇರುತ್ತೆ. ನೋಡಿ ಇದು ಸ್ವಲ್ಪ ಆಡಿರುತ್ತೆ. ಇದನ್ನು ಈ ಥರ ಸ್ವಲ್ಪ ಇದು ನಾವು ಬೀಟ್ರೋಟ್ ಎಲ್ಲ ತುರ್ಕೊತೀವಲ್ಲ, ಕೊಬ್ಬರಿ ಎಲ್ಲ ಆ ಥರ ತುರ್ಕೊಂಬಿಡ್ಬೇಕು. ನೋಡಿ ಈ ಥರ ಆಗಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಮಸಾಲ ಹಾಕೊಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಒಂದು ಈರುಳ್ಳಿ ಹಾಕೊತೀನಿ, ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಎಲ್ಲ ಸ್ವಲ್ಪ ಸ್ಪೈಸಸ್ಸು, ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಜೀರಾ, ಸ್ವಲ್ಪ ಗರಂ ಮಸಾಲ ಥರ ನಾನೇ ಮಾಡ್ಕೊಂಡಿದ್ದೀನಿ ಮನೇಲಿ, ಅದು ಚೆನ್ನಾಗಿ ಮಿಕ್ಸ್ ಮಾಡೋದು. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಈ ಥರ ಲಟ್ಟಿಸ್ಕೊಂಡು, ಸೊ ಇದಕ್ಕೆ ಸ್ಟಫಿಂಗ್ ಹಾಕ್ಕೊತೀನಿ. ಸ್ಟಫಿಂಗ್ ಹಾಕ್ಕೊಂಡು ಒಬ್ಬಟ್ಟು ಹೂರ್ಣ ಥರ ಹಿಂಗೆ ಮಾಡ್ಕೊಳ್ಳೋದಷ್ಟೆ. ಸೊ ಈ ಥರ ಲಟ್ಟಿಸ್ಕೊಬೇಕಷ್ಟೆ. ಟೋಫು ಪರೋಟ ರೆಡಿ ಆಗ್ತಾ ಇದೆ ನೋಡಿ. ಆ್ಯಕ್ಚುಲಿ ರೊಟ್ಟಿ ಮಾಡೋಕ್ಕೆ, ಚಪಾತಿ ಮಾಡೋಕ್ಕೆ ನಾನು ಈ ಥರ ಹಂಚು ಯೂಸ್ ಮಾಡ್ತೀನಿ. ಐರನ್ ಬರುತ್ತಲ್ಲ ಅದು ಸ್ಟಾರ್ಟಿಂಗ್ ಚೆನ್ನಾಗಿ ಅನಿಸಲ್ಲ, ಬಟ್ ನೀವು ಇದನ್ನು ಯೂಸ್ ಮಾಡಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಇದು ಬಿಟ್ಬಿಟ್ಟು ನೀವು ನಾನ್ ಸ್ಟಿಕ್ ಎಲ್ಲ ಯೂಸ್ ಮಾಡಬೇಡಿ. ನಾನಂತೂ ಇವಾಗ ಯಾವ ನಾನ್ ಸ್ಟಿಕ್ ತವ ಇಟ್ಕೊಂಡಿಲ್ಲ. ಮೊದಲು ದೋಸೆ ಚೆನ್ನಾಗಿ ಬರಲ್ಲ ಅಂತ ಇಟ್ಕೊಂಡಿದ್ದೆ. ದೋಸೆ ಕೂಡ ನಾನು ಐರನ್ ತವನೇ ತೊಗೊಂಡಿದ್ದೀನಿ. ದೋಸೆ ಇವಾಗ ಸಖತ್ತಾಗಿ ಬರುತ್ತೆ. ಸೊ
ಸ್ವಲ್ಪ ನನ್ನ ಗಂಡಂಗೆ ಬೆಣ್ಣೆ ಬೇಕಂತೆ ನೋಡಿ, ಬೆಣ್ಣೆ ಇಲ್ಲಾಂದರೆ ಇಳಿಯಲ್ವಂತೆ, ಅದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಬೆಣ್ಣೆ ಸವರ್ಕೊಂಡ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಪರೋಟ ತಿನ್ನೋಕ್ಕೆ. ಯಾವಾಗಲೂ ಪರೋಟಕ್ಕೆ ಬೆಣ್ಣೆ ಇದ್ದರೆ ಚೆಂದ. ನಿಮ್ಮ ಇಷ್ಟ, ಏನು ನಿಮ್ಮ ಇಷ್ಟ, ಹಂಗೆ ನೋಡ್ರು ತಿನ್ನಿ. ನನಗೆ ಬೆಣ್ಣೆ ಇಷ್ಟ ಅಂತ ಹೇಳ್ತೀಯ ಒಟ್ಟಿನಲ್ಲಿ. ನನಗೆ ಬೆಣ್ಣೆ ಇಷ್ಟ. ಹೆಲ್ತಿ ಕಾನ್ಷಿಯಸ್ ಇರೋರು ಬೆಣ್ಣೆ ತಿನ್ನೋಲ್ಲಮ್ಮ, ಅದಕ್ಕೆ ಹೇಳ್ತಾರೆ. ನನ್ನ ಗಂಡ ಬೆಣ್ಣೆ ತುಪ್ಪ ಇಲ್ಲದೆ ಅಡುಗೆ ಊಟ ಮುಟ್ಟೋದೇ ಇಲ್ಲ. ಅಲ್ಲ, ಸರಿಗೆ ಬರಲ್ಲ ಅದು. ಸೊ ನೋಡಿ, ಏನಾದರೂ ಹೊರಗಡೆ ಹೋಗಿರ್ತೀರ, ಇಲ್ಲ ಟೈಮ್ ಇರಲ್ಲ ಜಾಸ್ತಿ ಅಡುಗೆ ಮಾಡೋಕ್ಕೆ ಅನ್ನೋ ಟೈಮಲ್ಲಿ ಈ ಥರ ಕ್ವಿಕ್ಕಾಗೆ ಚಪಾತಿ ಹಿಟ್ಟು ಕಲಸಿಟ್ಟೋದ್ರೆ ಟೋಫುದು ಅದೇನು ಟೋಫು ಪನ್ನೀರ್ ಏನಾದರೂ ಮಾಡ್ಕೋಬೋದು. ಸೊ ಈ ಆರಾಮಾಗಿ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳೋದು ಅಷ್ಟೇ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ವಿತಿನ್ 5 to 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತೆ. ಸೊ ಈಸಿ ಲಂಚ್ ರೆಸಿಪಿ. ಸೊ ಇವಾಗ ಜಾಸ್ತಿ ಕುಕ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲದೆ ಇರೋದ್ರಿಂದ ಸ್ಯಾಲಡ್ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಎಲ್ಲ ಜೋಡಿಸ್ಕೊಳ್ಳೋದಷ್ಟೇ. ಇವಾಗ ಜೀರಾ ಪೌಡರ್ ಹಾಕೋಬೇಕು, ಆವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಪರೋಟಾಗೆ. ಟೋಫು ಪನ್ನೀರ್ ಅಂತಿದ್ದೀನಿ, ಟೋಫು ಪರೋಟ. ಸಕ್ಕತ್ತಾಗಿದೆ. ಪರ್ಸ್ನಲಿ ನಂಗೆ ಟೋಫು ಅಷ್ಟು ಇಷ್ಟ ಆಗಲ್ಲ, ಬಟ್ ಈ ಥರ ಪರೋಟ ಮಾಡ್ಕೊತೀನಿ, ನಿಮಗೆ ಟೋಫು ತಿಂತಾ ಇದ್ದೀರಾ ಅಂತ ಅನ್ಸಲ್ಲ. ತುಂಬಾ ಚೆನ್ನಾಗೋಗಿದೆ. ನನ್ನ ಗಂಡ ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಸಿದ್ದಕ್ಕೆ ಸೂಪರಾಗಿದೆ. ಅದಕ್ಕೆ ಯಾವಾಗಲೂ ಗಂಡನ ಮಾತು ಕೇಳ್ತಾ ಇರಬೇಕು ನೀನು. ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ನಾನು ಅಷ್ಟೇ, ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ. ಈವ್ನಿಂಗು ಸ್ವಲ್ಪ ಆ್ಯಪಲ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆ್ಯಪಲ್ ತಿಂತಾಯಿದ್ದೀನಿ, ಚೀಕು ಕೂಡ ತಿನ್ನಿಸ್ಕೊಂಡು. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ. ನನಗಂತೂ ಎನರ್ಜಿನೇ ಇಲ್ಲ, ಫುಲ್ ಎನರ್ಜಿ ಡ್ರೈನ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಫುಲ್ ಜೋಶಲ್ಲೆಲ್ಲ ಇವತ್ತು ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ, ಬಟ್ ಅನ್ಫಾರ್ಚುನೇಟ್ಲಿ ಐ ಗಾಟ್ ಮೈ ಪೀರಿಯಡ್ಸ್. ಬಟ್ ಏನೂ ಮಾಡೋಕ್ಕಾಗಲ್ಲ, ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಹೋಗಲಿ ಅಂತ ಹೇಳ್ಬಿಟ್ಟು. ಹೆಂಗಿದ್ರು 1 ವೀಕ್ ನಾವು ಹೆವಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ, ಸರಿ ಅಂತ ಹೇಳ್ಬಿಟ್ಟು ಮಾಡಿದೆ. ಅಂದರೆ ಫಸ್ಟ್ ಡೇ ಸ್ವಲ್ಪ ಬ್ಯಾಕ್ ಪೈನ್ ಬರುತ್ತೆ, ಅದು ಬಿಟ್ಟರೆ ಹೊಟ್ಟೆ ನೋವೆಲ್ಲ ಏನು ಬರೋಲ್ಲ. ಮನೆಗೆ ಸ್ವಲ್ಪ ಗ್ರಾಸರಿ ತೊಗೊಂಬರೋಕ್ಕೆ ಮತ್ತು ವೆಜಿಟೇಬಲ್ಸ್ ಅದೆಲ್ಲ ತೊಗೊಂಬರೋಕ್ಕೆ ನಾವು ಶನಿವಾರ ಭಾನುವಾರನೇ ಹೋಗೋದು. ಸರಿ ಅಂತ ಹೇಳಿ ಅದನ್ನೆಲ್ಲ ತೊಗೊಂಬಂದು ಅದೆಲ್ಲ ಜೋಡಿಸಿ ಇವಾಗ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ನನಗೆ ನಿಜವಾಗ್ಲೂ ಫುಲ್ ಟಯರ್ಡ್ ಆಗ್ತಾಯಿದೆ, ಏನು ಬೇಡ ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಿದೆ. ಬಟ್ ಸ್ಟಾರ್ಟ್ ಮಾಡಿದ್ದೀನಿ. ಫಸ್ಟ್ ಡೇನೇ ಈ ಥರ ಆದರೆ ಚೆನ್ನಾಗಿ ಅನಿಸಲ್ಲ ನೋಡೋರ್ಗು, ಬೇಡ ಏನಾದರೂ ಆಗಲಿ ಕಂಪ್ಲೀಟ್ ಮಾಡಬೇಡ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇವಾಗ ಬ್ರೊಕೋಲಿ ಸೂಪ್ ಮಾಡ್ಕೊತಿದ್ದೀನಿ. ಅದಕ್ಕೆ ಮಧ್ಯಾಹ್ನ ಮಾಡಿದ್ದೆ ಸ್ವಲ್ಪ ರೈಸ್ ಇದೆ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಸೌತೆಕಾಯಿ ಆ ಥರ ಏನಾದರೂ ರೆಡಿ ಮಾಡ್ಕೊತೀನಿ ಅಷ್ಟೇ. ಫುಲ್ ಬ್ರೊಕೋಲಿ ಸೂಪ್ ಹೆಂಗೆ ಮಾಡೋದು ಅಂಥೇಳಿ ನಿಮಗೆ ತೋರಿಸ್ತೀನಿ. ತುಂಬಾ ಒಳ್ಳೆಯದು ಬ್ರೊಕೋಲಿ. ಸೊ ಜಸ್ಟು ಒಂದು 2-3 ಇಂಗ್ರೀಡಿಯೆಂಟ್ ಇದ್ದರೆ ಸಾಕು. ಒಂದು ಅರ್ಧ ಈರುಳ್ಳಿ ಮತ್ತು ಒಂದು 4-5 ಬೆಳ್ಳುಳ್ಳಿ ಮತ್ತು ಒಂದು 10 ಆಲ್ಮಂಡು. ಸೊ ಆಲ್ಮಂಡ್ ಬ್ರೊಕೋಲಿ ಸೂಪ್ ಇದು, ಮತ್ತು ಒಂದು 2 ಕ್ಯಾಶು. ಆ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕಷ್ಟೇ ಇದೆಲ್ಲ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಪ್ರೀವಿಯಸ್ಲಿ ಕೂಡ ಒಂದು ಸಲ ಮಾಡಿದ್ದೆ. ಕೆಲವು ಬ್ರೊಕೋಲಿ ಹಂಗೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನ್ಸಲ್ಲ, ಒಂಥರ ಹಸಿ ಸೊಪ್ಪು ಅಂತ ಅನಿಸುತ್ತಲ್ಲ. ಸೊ ಈ ಥರ ಸೂಪ್ ಮಾಡ್ಕೊಂಡು ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಹಾಕ್ಕೋಬೇಕು. ಇವಾಗ ಅದಕ್ಕೆ ಒಂದು 5-6 ಬೆಳ್ಳುಳ್ಳಿ ಹಾಕ್ಕೊತೀನಿ. ಬೆಳ್ಳುಳ್ಳಿ ಜೊತೆಗೆ ಸ್ವಲ್ಪ ದಿಂಡಿ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಫಸ್ಟೇ ಹಾಕ್ಕೊತಿದ್ದೀನಿ ಸ್ವಲ್ಪ ಫ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಇಷ್ಟು ಫ್ರೈ ಆದಮೇಲೆ ಇವಾಗ ಬ್ರೊಕೋಲಿ ಹಾಕ್ಕೊತೀನಿ. ಸ್ವಲ್ಪ ಉಪ್ಪು. ಆ್ಯಕ್ಚುಲಿ ಈ ಥರ ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡಬೇಕಿದ್ನ, ಆಮೇಲೆ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಇದೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಅದಕ್ಕೆ ಸ್ವಲ್ಪ ಆಲ್ಮಂಡು ಇಟ್ಟು ಕ್ಲೋಸ್ ಮಾಡಿಬಿಡ್ತೀನಿ, ಬೇಯಲಿ ಒಂದು ರೌಂಡು. ಒಂದು 2 ಮಿನಿಟ್ಸ್ ಬೆಂದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು 3 ಮಿನಿಟ್ಸ್ ಬೇಯಿಸಿದ್ರೆ ಸಾಕು, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ. ಅದೇ ಪಾತ್ರೆಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಗಾರ್ಲಿಕ್ ಫ್ರೈ ಆದಮೇಲೆ ಇದು ರುಬ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ಸ್ಪೈಸಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸು ಮತ್ತು ಮಿಕ್ಸ್ಡ್ ಹಬ್ಸ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಈ ಥರ ಇರುತ್ತೆ ಮಿಕ್ಸ್ಡ್ ಹಬ್ಸ್ ಎಲ್ಲ, ಮತ್ತು ಸ್ವಲ್ಪ ಪೆಪ್ಪರ್ ಪುಡಿ. ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು.
ಒಂದು 5 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಲ್ಲ 5 ಮಿನಿಟ್ಸು. ನೋಡಿ ಹೆಂಗಿದೆ. ಸೊ ನನ್ನ ಡಿನ್ನರು ರೆಡಿಯಾಗಿದೆ ನೋಡಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಸೂಪ್ನ. ಸೂಪ್ ಅಂತೂ ಗಮ್ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು. ಸೂಪ್ ಜೊತೆಗೆ ಸ್ವಲ್ಪ ಚಿತ್ರಾನ್ನ, ಅದಕ್ಕೆ ಸ್ವಲ್ಪ ಕುಕುಂಬರು ಮತ್ತು ಕ್ಯಾರೆಟ್ ಹಾಕಿ ಸಲಾಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಡಿನ್ನರ್ ರೆಡಿ. ಸೊ ಸೂಪ್ನ ಟೇಸ್ಟ್ ಮಾಡಿಬಿಡ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ಬಿಸಿ ಸುಟ್ಟೋಗ್ತಾ ಇದೆ, ಗಮ್ ಅಂತಿರುತ್ತೆ ಮಾತ್ರ. ಸಕ್ಕತ್ತಾಗಿದೆ, ಕ್ರೇಜಿ. ಆ ಮಿಕ್ಸ್ಡ್ ಹರ್ಬ್ಸ್ ಎಲ್ಲ ಹಾಕಿದ್ದೀವಲ್ಲ ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಮಿಸ್ ಮಾಡದೆ ನೀವು ಕೂಡ ಟ್ರೈ ಮಾಡಿ. ಸೊ ಸದ್ಯಕ್ಕೆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ತುಂಬಾ ಟಯರ್ಡ್ ಆಗಿದೆ, ತುಂಬ ಬೆನ್ನು ನೋವ್ತಾ ಇದೆ, ಕಾಲೆಲ್ಲ ನೋವಾಗಿ ಸ್ಟಾರ್ಟ್ ಆಗಿದೆ. ಸೊ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಸದ್ಯಕ್ಕೆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ 75 ಡೇಸ್ ಏನು ಚಾಲೆಂಜ್ ಮಾಡ್ತೀನೋ ಯಾವತ್ತಾಗುತ್ತೋ ಅವತ್ತು ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ. ಬಿಕಾಸ್ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಎರಡಕ್ಕೂ ಶೂಟ್ ಮಾಡೋದು ತುಂಬಾ ಕಷ್ಟ. ಸೊ ಒಂದು ಕಮಿಟ್ ಆಗಿದ್ದೀನಿ, ರೆಗ್ಯುಲರಾಗಿ ಹಾಕ್ತೀನಿ ಅಂತ ಇನ್ಸ್ಟಾಗ್ರಾಮ್ಗೆ, ಅದಕ್ಕೆ ಹಾಕ್ತೀನಿ. ಇದಕ್ಕೆ ಏನಾದರೂ ಈ ಥರ ಡಿಫ್ರೆಂಟ್ ರೆಸಿಪೀಸ್ ಮಾಡಿದಾಗ ಡೆಫಿನೆಟ್ಲಿ ಮಾಡಿ ತೋರಿಸ್ತೀನಿ. ಸೊ ವೆಯ್ಟ್ ಲಾಸ್ ಗೆಲ್ಪ್ ಆಗುತ್ತೆ. ಸೊ ನೀವು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಸೊ ಮತ್ತೇನು ವೆಯ್ಟ್ ಮಾಡ್ತಿದ್ದೀರಾ, ನೀವು ಕೂಡ ಸ್ಟಾರ್ಟ್ ಮಾಡಿ. ಎಲ್ಲರೂ ಒಟ್ಟಿಗೆ ವೆಯ್ಟ್ ಲಾಸ್ ಮಾಡಿ, ಎಲ್ಲರೂ ಫಿಟ್ಟಾಗಿ ತುಂಬಾ ಚೆನ್ನಾಗಿ ಕಾಣ್ಸೋಣ. ಸೊ ಬನ್ನಿ ಇವಾಗ ಊಟ ಮಾಡಿಬಿಟ್ಟು ಮುಗಿಸೋಣ ನಮ್ಮದು ದಿನನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.